ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ರೈತರ ಪ್ರತಿಭಟನೆ, ಪೊಲೀಸರೊಂದಿಗೆ ಮಾತಿನ ವಾಗ್ವಾದ. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ರೈತರು ಹಾಗೂ ಪೊಲೀಸರ ನಡುವೆ ಮಾತಿನ ವಾಗ್ವಾದ ನಡೆಯಿತು. ಪ್ರತಿಭಟನೆಯ ವೇಳೆ ರೈತ ಮುಖಂಡರು ಭಾಷಣ ಆರಂಭಿಸುತ್ತಿದ್ದಂತೆ ಮೈಕ್ ಧ್ವನಿ ಜೋರಾಗಿದ್ದರಿಂದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನ್ಯಾಯಾಲಯದ ಕಲಾಪಕ್ಕೆ ತೊಂದರೆಯಾಗುತ್ತಿದೆ ಎಂದು ಪೊಲೀಸರು ಧ್ವನಿ ಕಡಿಮೆ ಮಾಡುವಂತೆ ಸೂಚಿಸಿದರು. ಇದರಿಂದ ಆಕ್ರೋಶಗೊಂಡ ರೈತರು, ಈಗಾಗಲೇ ಹಲವು ಸಮಸ್ಯೆಗಳಿಂದ ಸಂಕಷ್ಟದಲ್ಲಿರುವ ನಾವು ವಿದ್ಯುತ್ ಸಮಸ್ಯೆ ಪರಿಹಾರಕ್ಕಾಗಿ ಬಂದಿದ್ದೇವೆ. ಇಂತಹ ಸಂದರ್ಭದಲ್ಲಿ ರೈತರ ಮೇಲೆ ಒತ್ತಡ ಹೇರುವುದು ಸರಿಯಲ್ಲ ಎಂದು ಪ್ರಶ್ನಿಸಿದರು. ಈ ಸಂದರ್ಭ ರೈತ ಮುಖಂಡ ಹಾಗೂ ಹಿರಿಯ ಪತ್ರಕರ್ತ ಲಕ್ಷ್ಮಣ್ ಹೂಗಾರ್ ಮಾತನಾಡಿ, ವಿದ್ಯುತ್ ಖಾಸಗೀಕರಣ ರೈತರ ಪಾಲಿಗೆ ಮರಣ ಶಾಸನವಾಗಲಿದೆ. ಈಗ 4 ಗಂಟೆ ವಿದ್ಯುತ್ ನೀಡುವುದಾಗಿ ಹೇಳಿದರೂ ರೈತರಿಗೆ ಕೇವಲ 2 ಗಂಟೆ ಮಾತ್ರ ಸಿಗುತ್ತಿದೆ. ಖಾಸಗೀಕರಣವಾದರೆ ತಿಂಗಳಿಗೆ 10 ರಿಂದ 15 ಸಾವಿರ ರೂಪಾಯಿ ವಿದ್ಯುತ್ ಬಿಲ್ ಬರಬಹುದು. ಅದನ್ನು ಭರಿಸುವುದು ರೈತರಿಗೆ ಸಾಧ್ಯವಿಲ್ಲ ಎಂದು ಹೇಳಿದರು. ಇಂದು ರೈತರಿಗೆ ಸರಿಯಾದ ಬೆಲೆ ಇಲ್ಲದಂತಾಗಿದೆ. ಕುಡಿಯುವ ನೀರಿನ ಕೊರತೆಯಿಂದ ರೈತರು ತಮ್ಮ ಎತ್ತುಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ವಿದ್ಯುತ್ ಖಾಸಗೀಕರಣ ರೈತರನ್ನ ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಪರಿಹಾರ ಕಂಡುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಅಲ್ಲದೆ ಗ್ರಾಮಗಳಿಗೆ ಮೀಟರ್ ಅಳವಡಿಸಲು ಬಂದರೆ ವಿರೋಧಿಸಬೇಕು ಎಂದು ಕರೆ ನೀಡಿದ ಅವರು ಜನಪ್ರತಿನಿಧಿಗಳ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಟಿಟಿ ಹರೀಶ್, ಸಿರಿ ನ್ಯೂಸ್ ಚಾನೆಲ್. ನಮ್ಮ ಕಷ್ಟ ಸುಖ ಏನಮ್ಮದು ನಮ್ಗೆ ಅರ್ತಿರುತ್ತೆ. ಇವನಿಗೇನು ಶಾಟ ಗೊತ್ತಾಗುತ್ತೆ. ನಮ್ಮ ಕಷ್ಟ ಸುಖ ನಮಗೆ ಗೊತ್ತಿರುತ್ತೆ. ನಾವು ಕಣ್ಣಾಗ ನೀರು ಬರ್ತಿರೋದು ನಮಗೆ ಗೊತ್ತಿರುತ್ತೆ. ನಮ್ಮ ಕಷ್ಟ ನಮಗೆ ಗೊತ್ತು. ಕರೆಕ್ಟಾಗಿ ಅದನ್ನ ಈಗ ಸೌಂಡ್ ಕಡಿಮೆ ಮಾಡಪ್ಪ. ಅವ್ರೇನ್ ಮಾಡೋದು ಬೇಡ ಅಂತಿಲ್ಲ, ಸೌಂಡ್ ಕಡಿಮೆ ಮಾಡಿ. ಮುಖಂಡರು ಮಾತಾಡಿದ್ರೆ ದಯವಿಟ್ಟು ಎಲ್ಲ 2 ನಿಮಿಷ 33 ಮಾತಾಡ್ರಿ. ಈಗ ನಮ್ಮ ರಾಜ್ಯ ಉಪಾಧ್ಯಕ್ಷ ಕೂತ್ರೆ ಮಾತಾಡ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಶಿಸ್ತು ಇಲ್ಲದ ಮಂದಿ ಪರಿಣಾಮ ಬಹಳ ಅಗಾಧವಾಗುತ್ತೆ ಅಂತ ಸರ್ಕಾರಕ್ಕೆ ಭೂತನವರು ಹೇಳೋ ಪ್ರಕಾರ ಇದು ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾರೋ 4 ಜನ ರೈತರು ಮಾಡ್ಕೊಳ್ಳಿ ಬಿಡ್ರಿ ಅನ್ನೋ ತರ ಕಾಯ್ತಾ ಇದ್ದಾರೆ. ನಾಳೆಗೆ ಇದು ಟಾಟಾ ಅಲ್ಲ, ಯಾವುದೇ ಕಂಪನಿಯವರು ಬಂದ್ರು ಖಾಸಗೀಕರಣ ಅನ್ನುವಂಥದ್ದು ಇದು ನಮಗೆ ಚಪ್ಪಡಿ ಕಲ್ಲು ಎಳೆಯುವಂಥದ್ದು. ನಮ್ಗೆ ಈಗ ಮನೆಗಳಲ್ಲಿ ಮೀಟರು ಬೆಳಿಗ್ಗೆ ಬರೋಷ್ಟೊತ್ತಿಗೆ ನಾವೇನಾದ್ರೂ ಒಂದಿನ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಸಂಜೆ ಅಷ್ಟೊತ್ತಿಗೆ ಕಟ್ ಮಾಡೋಗ್ತಾರೆ KB ಅವರು. ಸರ್ಕಾರಿ ಸಂಸ್ಥೆಯವರೇ ಕಟ್ ಮಾಡ್ತಾ ಇದಾರೆ. ಇನ್ನು ಪ್ರೈವೇಟ್ ಅವ್ರಿಗೆ ಏನಾದ್ರೂ ಹೋದ್ರೆ ನಮಗೀಗ 4 ಗಂಟೆ ಕರೆಂಟ್ ಅಲ್ಲಿ ಸಿಗ್ತಾ ಇರೋದೇ 3 ಗಂಟೆ ಕರೆಂಟು. ನನಗೆ ಇನ್ನು 2 ಗಂಟೆ ಕರೆಂಟ್ ತಿಪ್ಪಿಸೋರೆ 3 ಸಲ ತೆಗ್ದಿದ್ದಾರೆ. ನೀವು 4 ಗಂಟೆ ಕರೆಂಟ್ ಅಲ್ಲಿ 3 ಸಲ 4 ಸಲ 15 ನಿಮಿಷ ಹೋದ್ರೆ 2.5 ಗಂಟೆ ಕರೆಂಟ್ ಸಿಗುತ್ತೆ. ಸೊ ಅಷ್ಟೊತ್ತಿಗೆ ನೀವು ಮೀಟರ್ ಹಾಕಿದ್ರೆ ನಾವು ತಿಂಗಳಿಗೆ ಇವರಿಗೆ 10,000 15,000 ಕಟ್ಟಕ್ಕಾಗತ್ತಾ? ನಾವು ಬೆಳೆದಿರೋ ಬೆಲೆನೇ ಇವತ್ತು ನಮಗೆ 3 ಕಾಸಿಗೆ ಬೆಲೆ ಸಿಗ್ತಾ ಇಲ್ಲ. ಇವತ್ತು ನಾನು ಇಂಗಳದೊಳಗೆ ಬರಬೇಕಾದ್ರೆ ನಮ್ಮ ಸ್ನೇಹಿತರೊಬ್ಬರು ಅಲ್ಲಿ ಕರೆದಿದ್ರು, ಹೋಗಿದ್ದೆ. ಅವು 2 ಎತ್ತುಗಳು ಮೊನ್ನೆ ಮಾರಿದಾರಂತೆ. ನಮಗೆ ನೀರಿಲ್ಲ, ದನಗಳಿಗೆ ನಾವು ಮೇವು ಹಾಕಕ್ಕಾಗ್ತಾ ಇಲ್ಲ. ಇನ್ನು ನಾವು ದನ ಎತ್ತುಗಳು ಸಾಕಿ ನಾವು ಎಲ್ಲಿ ಜೀವನ ಮಾಡೋದು? ನಾವು ಹೊಲ ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಗುಳೆಗೆ ಹೋಗುವಂತ ಪರಿಸ್ಥಿತಿ ಇದೆ. ಇದು ಖಾಸಗೀಕರಣ ಅನ್ನೋದು ಎಷ್ಟು ಡೇಂಜರ್ ಅಂತಂದ್ರೆ ಬಹಳ ಚೆನ್ನಾಗಿ ಕಾಣುತ್ತೆ. ಅವರು ಬಹಳ ಪಾಶ್ ಆಗಿ ತುಂಬಾ ನೀಟಾಗಿ ಕ್ಲೀನ್. ನಿಮ್ಮ ಯೋಗ್ಯತೆಗೆ ಸರಿಯಾಗಿ ಬೆಲೆ ಕೊಡೋಕೆ ಯೋಗ್ಯತೆ ಇಲ್ಲ.
ನಮ್ಮ ಪರಿಹಾರ ಕೊಡೋಕ್ಕೆ ಮೊದಲೇ ಯೋಗ್ಯತೆ ಇಲ್ಲ, ಬೆಳೆ ವಿಮೆ ಕೊಡೋಕ್ಕೆ ಮೊದಲೇ ಯೋಗ್ಯತೆ ಇಲ್ಲದ ಸರ್ಕಾರಗಳು ನಮ್ಮ ಪಂಪ್ಸೆಟ್ಗೆ ಮೀಟ್ ಆಗ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ? ನಾಚಿಕೆಟ್ಟ ಸರ್ಕಾರಗಳಿಗೆ. ನೀವು ನಮಗೆ ಮೀಟ್ ಹಾಕಬೇಕಾದ್ರೆ ನಮಗೆ ಒಂದು ಷರತ್ತಿದೆ. ನಮಗೆ ನಮ್ಮ ಬೆಳೆಗಳಿಗೆ ಉತ್ಪಾದನೆ ವೈಜ್ಞಾನಿಕ ಬೆಲೆ ಕೊಡಬೇಕು. ನಾವು 7 ರೇಟಿಗೆ ತಗೋಬೇಕು. ಉಳ್ಳಾಗಡ್ಡೆ 25,000 ರೂಪಾಯಿ ಕ್ವಿಂಟಲ್ ಆಗಬೇಕು, ಕಡಲೆಕಾಯಿ 25,000 ಕ್ವಿಂಟಲ್ ಮಾಡಬೇಕು, ತರಕಾರಿ ಬದನೆಕಾಯಿ ಬೆಂಡೆಕಾಯಿ 20,000 ರೂಪಾಯಿ ಕ್ವಿಂಟಲ್ ತಗೊಂಡ್ರೆ ಆಮೇಲೆ ನಾವು ಮಾತಾಡ್ಬೋದು. ಸರ್ಕಾರದ ಖರೀದಿ ಮಾಡ್ಬೇಕು. ಅದನ್ನ ಸರ್ಕಾರ ನಮ್ಮಂತ ಖರೀದಿ ಮಾಡ್ಕೊಂಡು ನ್ಯಾಯ ಬೆಲೆ ಹಿಡ್ಕೊಳ್ಳಿ. ಅಕ್ಕಿ ಕೊಡ್ತಾರಲ್ಲ ಪುಗ್ಸೆಟ್ಟಂಗೆ ಅಕ್ಕಿ ಕೊಡ್ಲಿ, ಕಡಲೆಕಾಯಿ 5 kg ಕೊಡ್ಲಿ, ಉಳ್ಳಾಗಡ್ಡೆ 5 kg ಕೊಡ್ಲಿ, ಬದನೆಕಾಯಿ 5 kg ಕೊಡ್ಲಿ, ಎಲ್ಲ ಕೊಡ್ಲಿ. ನಮ್ದು ಈ ರೇಟ್ ಫಿಕ್ಸ್ ಆಗಬೇಕು. ನಮ್ಮ ಇಡೀ ರೈತರ ಸಮಸ್ಯೆಗಳಿಗೆ ಸರ್ಕಾರ ಒಪ್ಪಂದ ಆಗಬೇಕು. ಆವಾಗ ಮೀಟರ್ ನಾವು ಆಲೋಚನೆ ಮಾಡ್ತೀವಿ. ಅದು ಜಾರಿ ಆದ್ರೆ ಬೆಂಬಲ ಬೆಲೆ ಜಾರಿ ಆದ್ರೆ ಮಾಡ್ತೀವಿ. ಅಲ್ಲಿವರೆಗೂ ನಿಮ್ಮನ್ನು ಮೀಟರ್ ಹಾಕಿ ಬಿಡಲ್ಲ ಅಂತ ಹೇಳ್ತಾ ಈಗ ಒಬ್ಬೊಬ್ಬರು 2 ನಿಮಿಷ ಮಾತಾಡ್ಬೇಕು. ಸುಮ್ಮನೆ ಗೊಂದಲ ಬೇಡ.